ಇದೇನಿದು ಮಣ್ಣು ಮಣ್ಣಾಗಿರುವಂಥದ್ದು ಏನು ಕಾಣಿಸ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ಇದು ಕಾಡು ಮಶ್ರೂಮ್ ಅಂದರೆ ಹುತ್ತದಲ್ಲಿ ಬೆಳೆದಿರುವಂಥ ಮಶ್ರೂಮು. ತುಂಬಾ ಚೆನ್ನಾಗಿರುತ್ತೆ. ವರ್ಷಕ್ಕೆ ಒಂದು ಸಲ ಸಿಗುವಂಥದ್ದು ಇದು. ಸಾಮಾನ್ಯವಾಗಿ ಸಿಟಿಯಲ್ಲಿರುವ ಜಂಜಿಗಳಿಗೆಲ್ಲ ಇದು ಏನು ಅಂತ ಗೊತ್ತಿರಲಿಕ್ಕಿಲ್ಲ. ಸ್ವಲ್ಪ ಕಾಡುಗಳಲ್ಲಿ ಹಳ್ಳಿಗಳಲ್ಲಿ ಇರುವಂಥ ಜನರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಜೋರು ಮಳೆಗಾಲದಲ್ಲಿ ಹುತ್ತದಲ್ಲಿ ಬೆಳೆಯುವಂಥ ಈ ನ್ಯಾಚುರಲ್ ಅಣಬೆಯನ್ನು ವರ್ಷಕ್ಕೆ ಒಂದು ಸಲ ನಮಗೆ ಇದು ಸಿಗುತ್ತೆ. ಅದರಲ್ಲೂ ನಮಗೆ ಕರಾವಳಿ ಕಡೆ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ. ಇದನ್ನು ಇವತ್ತು ನಾನು ಒಂದು ರುಚಿಯಾಗಿರುವಂಥ ಮಸಾಲೆ ಬಾಜಿ ಮಾಡ್ತಾಯಿದ್ದೀನಿ. ಇದನ್ನು ಈಗ ತೊಳಿಲಿಕ್ಕೆ ನಾನು 1-1.5 ತಾಸು ಬೇಕು. ಇದು ಎಷ್ಟು ಕೆಂಪಿಗಿದೆ ಅಷ್ಟೇ ಬೆಳ್ಳಗೆ ಮಾಡ್ಕೊಂಡು ಬರ್ತೀನಿ ನೋಡಿ. ಇದನ್ನೆಲ್ಲ ತೊಳೆದಾಯ್ತಲ್ವಾ, ಎಷ್ಟು ಕ್ಲೀನ್ ಮಾಡಿದ್ದೀನಿ, ಎಷ್ಟು ಬೆಳ್ಳಗಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅಲ್ವಾ. ಈಗ ಇದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಾನಿವತ್ತು ಬಾಜಿ ಮಾಡ್ತಾ ಇರೋದ್ರಿಂದ 1 ಇಂಚು ದೊಡ್ಡಕ್ಕೆ ಕಟ್ ಮಾಡ್ತೀನಿ. ಇದನ್ನು ನೀವು ಏನು ಬೇಕಾದರೂ ಮಾಡ್ಕೋಬೋದು. ಫ್ರೈ ಮಾಡ್ಕೋಬೋದು, ಅಥವಾ ಬಾಜಿ ಮಾಡ್ಕೋಬೋದು, ಅಥವಾ ಸುಕ್ಕ ಟೈಪ್ ಮಾಡ್ಕೋಬೋದು, ಅಥವಾ ಬಿರಿಯಾನಿ ಕೂಡ ಮಾಡ್ಕೋಬೋದು. ಈಗ ಫಸ್ಟ್ ರೆಸಿಪಿ ಮಾಡ್ತಾ ಇರೋದು ಬಾಜಿ ನೋಡಿ. ಮೊದಲಿಗೆ ಇದರಲ್ಲಿ ಅದು ಸ್ವಲ್ಪ ಕಪ್ ಪಾರ್ಟ್ ಇರುತ್ತಲ್ಲ, ಅದನ್ನೆಲ್ಲ ಕಟ್ ಮಾಡಿ ಹಾಕಿ ನೀಟಾಗಿ ಇದನ್ನು ಕಟ್ ಮಾಡ್ಕೊಂಡು ಬಿಡಬೇಕು. ಮಶ್ರೂಮ್ ಎಲ್ಲ ಕಟ್ ಮಾಡ್ಕೊಂಡಿದ್ದು ಆದ ನಂತರ ನಾನಿಲ್ಲಿ 2 ಹುಳಿ ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. ಹುಳಿ ಟೊಮೆಟೊ ಇಲ್ಲ ಅಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕೋಬೇಕಾಗತ್ತೆ. ಸ್ವಲ್ಪ ಹುಳಿ ಅಂಶ ಇದ್ದರೆ ಚೆನ್ನಾಗಿರುತ್ತೆ ಬಾಜಿ ತಿನ್ನಲಿಕ್ಕೆ. ಈಗ ನೋಡಿ, ಮಸಾಲೆಯನ್ನು ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಫ್ರೈ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಮೀಡಿಯಮ್ ಗಾತ್ರದ ಈರುಳ್ಳಿ, 1 ಇಂಚಷ್ಟು ಶುಂಠಿ, 1 ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಗಡ್ಡೆ ಮತ್ತು ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಹಾಕಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ದಂಟನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅದನ್ನು ಸಹ ಫ್ರೈ ಮಾಡ್ಕೊತೀನಿ. ಇವಿಷ್ಟು ಫ್ರೈ ಆದ ನಂತರ ನಾನಿಲ್ಲಿ 1 ತೆಂಗಿನಕಾಯಿಯ ಅರ್ಧ ಭಾಗದಷ್ಟು ತೆಂಗಿನ ತುರಿಯನ್ನು ಹಾಕ್ತಾಯಿದ್ದೀನಿ. ಇದು ಫ್ರೆಶ್ ತೆಂಗಿನಕಾಯಿ ನೋಡಿ. ಇದನ್ನೀಗ ಒಳ್ಳೆ ಘಮ ಬರೋ ತನಕ ಹುರ್ಕೊಳ್ಬೇಕು ನೋಡಿ. ತೆಂಗಿನಕಾಯಿ ತುರಿ ಸ್ವಲ್ಪ ಗರ್ಗರಿ ಆಗಬೇಕು. ಆನಂತರ ಇದಕ್ಕೆ ಮಸಾಲೆಗಳನ್ನು ಹಾಕ್ಕೋಬೇಕು. ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕಿದ್ದೀನಿ, 3 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು, 2.5 ಟೀ ಸ್ಪೂನ್ನಷ್ಟು ಧನಿಯಾ ಪೌಡ್ರ್ ಹಾಕಿದ್ದೀನಿ, 3/4 ಟೀ ಸ್ಪೂನ್ ಹುರಿದಿರುವಂಥ ಜೀರಿಗೆ ಪೌಡ್ರು ಮತ್ತು 1/4 ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ. ಈ ಗರಂ ಮಸಾಲೆ ಮನೆಯಲ್ಲಿ ಮಾಡ್ಕೊಂಡಿರುವಂಥದ್ದು. ರೀಸೆಂಟ್ಲಿ ನಾನು ಇದ್ರ ವಿಡಿಯೋವನ್ನು ಶೇರ್ ಮಾಡಿದ್ದೇನೆ, ಬೇಕಾದರೆ ನೀವು ಚೆಕ್ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಪರಿಮಳ ಕೊಡುತ್ತೆ. ಹಾಗೆಯೇ ಎಲ್ಲ ಮಸಾಲೆಗಳನ್ನು ಹಾಕಿ ಮಾಡಿರೋದ್ರಿಂದ ಒಳ್ಳೆ ರುಚಿನೂ ಕೊಡುತ್ತೆ. ಲೋ ಫ್ಲೇಮಲ್ಲಿ 2 ನಿಮಿಷ ಈ ಮಸಾಲೆಯನ್ನೆಲ್ಲ ಹುರಿದಾದ ನಂತರ ಇದನ್ನು ತೆಗೆದು ಬೇರೆ ಒಂದು ಪ್ಲೇಟಲ್ಲಿ ಹಾಕಿಟ್ಕೋಬೇಕು. ಅದು ಪೂರ್ತಿಯಾಗಿ ತಣ್ಣಗಾದ ನಂತರ ಗ್ರೈಂಡ್ ಮಾಡ್ಕೊಳ್ಳೋದು ನೋಡಿ. ಈಗ ಈ ಕಡೆ ನಾನು ಒಂದು ಕಡಾಯಿಯನ್ನು ಇಟ್ಟಿದ್ದೇನೆ, ಸ್ವಲ್ಪ ದಪ್ಪ ತಳ ಇರುವಂಥದ್ದು. ಅದರಲ್ಲಿ ನಾನು ಕಟ್ ಮಾಡ್ಕೊಂಡಿರುವಂಥ ಈ ಮಶ್ರೂಮ್ ಉಂಟಲ್ಲ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಜೊತೆಗೆ ಟೊಮೆಟೊನೂ ಸಹ ಹಾಕ್ತಾಯಿದ್ದೀನಿ. ಹಾಗೆಯೇ ಅದಕ್ಕೆ 1/4 ಟೀ ಸ್ಪೂನ್ನಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಲಿಕ್ಕೆ ಇಡ್ತೀನಿ ನೋಡಿ. ಇದನ್ನು ಬೇಯುವಾಗ ನೀರನ್ನು ಹಾಕೋದು ಬೇಡ. ಮೊದಲಿಗೆ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಇಡೋದು, ಆಗ ಅದು ನೀರು ಬಿಟ್ಕೊಳ್ಳುತ್ತೆ. ಆನಂತರ ಫ್ಲೇಮನ್ನು ಮೀಡಿಯಮಲ್ಲಿಟ್ಟು 20ರಿಂದ 25 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ನೋಡಿ, ಇದನ್ನು ಮುಚ್ಚಿ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ ನೋಡಿ. ಆವಾಗಲೇ ಹುರಿದಿಟ್ಕೊಂಡಿರುವಂಥ ಮಸಾಲೆ ಪೂರ್ತಿಯಾಗಿ ತಣ್ಣಗಾಗಿದೆ ಅಲ್ಲ. ಈಗ ಇದನ್ನು ನಾನು ಮಿಕ್ಸರ್ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಈ ಮಸಾಲೆಯನ್ನು ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕ್ಕೊತೀನಿ. ಮತ್ತು ಒಂದು ಅರ್ಧ ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. ಟೊಮೆಟೊವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಿದಾಗ ಮಸಾಲೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಬಿಡಬೇಕು ನೋಡಿ. ಮಸಾಲೆಯನ್ನು ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಹಾಗಾದರೆ ಮಾತ್ರ ಬಾಜಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಈ ಕಡೆ ನೋಡಿ, ಬೇಯಲಿಕ್ಕೆ ಇಟ್ಟಿರುವಂಥ ಮಶ್ರೂಮ್ ಉಂಟಲ್ಲ, ಇದು ಚೆನ್ನಾಗಿ ಬೆಂದಿದೆ ನೋಡಿ. ಬೇಯಲಿಕ್ಕೆ ಇಡುವಾಗ ಎಷ್ಟು ಜಾಸ್ತಿ ಇತ್ತಲ್ವ, ಈಗ ಎಷ್ಟು ಕಮ್ಮಿ ಆಗಿದೆ ಅಂತ. ಇದು ಚೆನ್ನಾಗಿ ಬೆಂದಿದೆ. ಈಗ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿ ಇದಕ್ಕೆ ಸರಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ನೀವು ರೊಟ್ಟಿ ಚಪಾತಿಗಾದರೆ ಸ್ವಲ್ಪ ದಪ್ಪ ಇಟ್ಕೊಂಡ್ರು ಚೆನ್ನಾಗಿರುತ್ತೆ. ಅನ್ನದ ಜೊತೆ ಊಟ ಮಾಡೋದಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕು. ನಿಮಗೆ ಹೇಗೆ ಬೇಕೋ ಆ ರೀತಿ ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಹಾಗೆಯೇ ನಾನು ಇವತ್ತು ಅನ್ನದ ಜೊತೆ ಊಟ ಮಾಡೋಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ. ಹಾಗೆಯೇ ರುಚಿಯನ್ನು ನೋಡಿ, ಉಪ್ಪೇನಾದರೂ ಬೇಕು ಅಂದರೆ ಇವಾಗಲೇ ಹಾಕಿಬಿಟ್ಟು ಮುಚ್ಚಿ 10ರಿಂದ 12 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಂಡು ಬಿಟ್ಟರೆ ರುಚಿಯಾಗಿರುವಂಥ ಕಾಡು ಮಶ್ರೂಮ್ ಕರಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಿಮಗೇನಾದರೂ ಕಾಡು ಮಶ್ರೂಮ್ ಸಿಕ್ಕಿದರೆ ಈ ರೀತಿ ಟ್ರೈ ಮಾಡಿ ನೋಡಿ. ಇಲ್ಲಾಂದರೆ ಈ ಪ್ಯಾಕೆಟಲ್ಲಿ ಬರುತ್ತಲ್ಲ ಮಾರ್ಕೆಟಲ್ಲಿ, ಅದರಿಂದನೂ ಈ ರೀತಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೆಥಿಯನ್ನು ಹಾಕ್ತಾಯಿದ್ದೀನಿ. ಆರೋಗ್ಯಕರವಾಗಿರುವಂಥ ರೆಸಿಪಿ ಇದು ನೋಡಿ. ಇದಕ್ಕೆ ನಾನು 2 ಟೀ ಸ್ಪೂನ್ಗಿಂತ ಹೆಚ್ಚು ಎಣ್ಣೆಯನ್ನು ಹಾಕಿಲ್ಲ. ವರ್ಷದಲ್ಲಿ ಒಂದ್ಸಲ ಸಿಗುವಂಥ ಈ ಕಾಡು ಮಶ್ರೂಮ್ ಏನಾದರೂ ನಿಮ್ಗೆ ಸಿಕ್ಕಿದರೆ ಒಂದ್ಸಲ ಈ ರೀತಿ ಕರಿಯನ್ನು ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.